ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಿಲೇಷನ್ಸ್ ಅಂದರೆ ಏನು ಅನ್ನೋದನ್ನ ನಿಮಗೆ 10 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಚಾಪ್ಟರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು 10 ನಿಮಿಷದಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನನ ನಾವು ಮಾಡ್ತಿದ್ದೀವಿ. ಆಲ್ ರೈಟ್, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ರಿಲೇಷನ್ಸ್ನ ಬಗ್ಗೆ ನಾವು ಮಾತಾಡೋಣ. ಆಲ್ ರೈಟ್, ಸೊ ಈ ಒಂದು ವಿಡಿಯೋ ಸೆಕೆಂಡ್ ಇಯರ್ PUC ಮಕ್ಕಳಿಗೆ ಡೆಡಿಕೇಟೆಡ್ ಆಗಿರುವಂಥದ್ದು. ಓಕೆ, ಫೈನ್. ಸೊ ಮಕ್ಕಳೇ, ನಾನು ಅವಾಗಲೇ ಹೇಳಿದೆ ಸೆಕೆಂಡ್ ಇಯರ್ ಮಕ್ಕಳಿಗೆ ಅಂತ. ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರನ್ನು ಮೊದಲನೇ ಸಲ ಅಂತೂ ಕಲಿತಿಲ್ಲ. ಫಸ್ಟ್ ಇಯರ್ PUCಯಲ್ಲಿ ಆಲ್ರೆಡಿ ಕಲ್ತಿದ್ದೀರಾ, ಹೌದಾ? ಸೊ ಅದೇ ಒಂದು ರಿಲೇಷನ್ಸ್ ಕಾನ್ಸೆಪ್ಟೇ ನಮಗೆ ಸೆಕೆಂಡ್ ಇಯರ್ PUCಗೂ ಕಂಟಿನ್ಯೂ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಆಯಿತು, ನಿಜ ತಾನೇ? ಸೊ ಹಾಗಿದ್ರೆ ಈ ರಿಲೇಷನ್ಸ್ ಅಂದರೆ ಏನು ಅನ್ನೋದನ್ನು ಇವಾಗ ನಾವು ತಿಳ್ಕೊಳ್ಳೋಣ. ಸಾಕಷ್ಟು ಜನ ಆಲ್ರೆಡಿ ನೀವು ಕಾಲೇಜ್ಗಳಲ್ಲಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀರಾ. ನಾನು ಕೂಡ ಇದ್ರ ಬಗ್ಗೆ ಲೈವ್ ತಗೊಂಡಿದ್ದೆ. ಬಟ್ ನಿಮಗೆ ಇನ್ನೂ ಕ್ಲಾರಿಟಿ ಬೇಕು, ರಿಲೇಷನ್ಸ್ ಬಗ್ಗೆನೇ ನೀವು ಸರಿಯಾಗಿ ತಿಳ್ಕೋಬೇಕು ಅಂದರೆ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಫೈನ್. ಸೊ ಮಕ್ಕಳೇ, ಈಗ ರಿಲೇಷನ್ಸ್ ಅಂತ ಬಂದಾಗ ಮೊದಲನೇದಾಗಿ ನಮಗೆ ಕಾರ್ಟೇಷನ್ ಪ್ರಾಡಕ್ಟ್ನ ನಾಲೆಡ್ಜ್ ಇರಬೇಕು, ಹೌದಾ? ಕಾರ್ಟೇಷನ್ ಪ್ರಾಡಕ್ಟ್ ಬರುವಂಥದ್ದು 2 ಸೆಟ್ಗಳಿಂದ, ಹೌದಾ? ಸೊ ನೋಡಿ, ಫಸ್ಟ್ ಇಯರ್ PUC ಇಂದನೇ ಇದು ರಿಲೇಟ್ ಆಗಿರೋವಂಥದ್ದು. ಸೆಟ್ಸ್ ಚಾಪ್ಟರ್ ನಿಮಗೆ ಗೊತ್ತಿತ್ತು ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅರ್ಥ ಆಗುತ್ತೆ ಅಲ್ವಾ? ಎಸ್. ಸೊ ಹಾಗಿದ್ರೆ ಈಗ ರಿಲೇಷನ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ 2 ಸೆಟ್ಗಳು ಮೊದಲು ಬೇಕು. ಆ 2 ಸೆಟ್ಗಳ ಕಾರ್ಟೇಷನ್ ಪ್ರಾಡಕ್ಟನ್ನು ಮೊದಲು ತೆಗಿಬೇಕು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಕಾರ್ಟೇಷನ್ ಪ್ರಾಡಕ್ಟ್ ಅಂದರೆ ಹೇಗೆ ಬರೀತೀರಾ? A ಕ್ರಾಸ್ B ಅಂತ ಹೇಳಿ ಬರೀತೀರಾ. ಕರೆಕ್ಟ್ ಅಲ್ವಾ? ಸೊ A ಇಂಟು B, A ಕ್ರಾಸ್ B, ಇದನ್ನು ಯೂಶಲಿ ನಾವು ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಈಗ ಕಾರ್ಟೇಷನ್ ಪ್ರಾಡಕ್ಟ್ ಹೇಗೆ ಬರೆಯೋದು? ಸೆಟ್ ಎಲ್ಲಿ ಇರ್ತಕ್ಕಂಥ ಮೊದಲನೇ ಎಲಿಮೆಂಟ್, ಹೌದಾ, ಈ ಒಂದು ಎಲಿಮೆಂಟ್ 1, ಇದರ ಜೊತೆಗೆ ಸೆಟ್ B ಯಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳನ್ನು ಪೇರ್ ಮಾಡ್ತಾ ಹೋಗ್ತೀವಿ. ಕರೆಕ್ಟ್ ಅಲ್ವಾ? 1, 2, 1, 4, ದೆನ್ 1, 5. ಕರೆಕ್ಟಾ? ಹೌದಾ? ಎಸ್. ಸೊ ಈ ಎಲ್ಲ ಆರ್ಡರ್ಡ್ ಪೇರ್ಗಳು, ಇವುಗಳನ್ನ ಏನಂತ ಕರಿತೀವಿ? ಆರ್ಡರ್ಡ್ ಪೇರ್ ಅಂತ ಹೇಳಿ ಕರಿತೀವಲ್ವಾ? ಎಸ್. ಈ ಆರ್ಡರ್ಡ್ ಪೇರ್ಗಳನ್ನ ಕಮಾದಿಂದ ಸೆಪರೇಟ್ ಮಾಡಬೇಕು. ಡನ್. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ಗಳನ್ನ ಉಳಿದಿರೋ ಎಲಿಮೆಂಟ್ಗಳು, ಸೆಟ್ B ಯಲ್ಲಿ ಉಳಿದಿರುವಂತಹ ಎಲಿಮೆಂಟ್ಗಳ ಜೊತೆಗೆ ಪೇರ್ ಮಾಡ್ತೀವಿ. ದಟ್ ಈಸ್ 2, 2, ಹಾಗೆ 2, 4, ದೆನ್ 2, 5, ದೆನ್ ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಥರ್ಡ್ ಎಲಿಮೆಂಟ್ ಅಂದರೆ 3ಅನ್ನ ನಾನು 2, 4, 5 ಜೊತೆಗೆ ಪೇರ್ ಮಾಡ್ತಾ ಹೋಗ್ತೀನಿ. ಅಂದರೆ 3, 2, ದೆನ್ 3, 4 ಅಂಡ್ ಫೈನಲಿ 3, 5. ಕ್ಲಿಯರಾ? ಓಕೆ, ಎಸ್. ಸೊ ಈಗ ನಾವು ಕಾರ್ಟೇಷನ್ ಪ್ರಾಡಕ್ಟನ್ನು ಬರೆದಿದ್ದಾಯಿತು, A ಕ್ರಾಸ್ B ಅನ್ನು ಬರೆದಿದ್ದಾಯಿತು. ಈಗ ಕಾರ್ಟೇಷನ್ ಪ್ರಾಡಕ್ಟೇ ಮುಂದೆ ರಿಲೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೇಗೆ ರಿಲೇಷನ್ ಹೇಗಾಗುತ್ತಪ್ಪ ಅಂತ ಅಂದರೆ, ನೋಡಿ ಮಕ್ಕಳೇ, ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಬಂದಾಗ ಎಲ್ಲ ಆರ್ಡರ್ಡ್ ಪೇರ್ಗಳನ್ನು ಬರಿತೀವಿ. ಆದರೆ ಇದೇ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಗಳು ರಿಲೇಷನ್ ಒಳಗಡೆ ಬರಬೇಕು ಅಂದರೆ ಅದು ಪರ್ಟಿಕ್ಯುಲರ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು. ಅಂದರೆ ಸೇ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಕಂಡೀಷನನ್ನು ತಗೊಳ್ತೀನಿ. ಸೊ ಕಂಡೀಷನ್ ಏನಪ್ಪ ಅಂತಂದರೆ, ಈ ಎಲ್ಲ ಆರ್ಡರ್ಡ್ ಪೇರ್ಗಳು, ಇಮ್ಯಾಜಿನ್ ಮಾಡಿ, ಎಲ್ಲ ಆರ್ಡರ್ಡ್ ಪೇರ್ಗಳು ಏನಪ್ಪ ಅಂದರೆ ಅಣ್ಣ ತಮ್ಮಂದರು. ಓಕೆ, ಸೊ ಫ್ರೆಂಡ್ಸ್ಗಳು ಇದ್ದಾರೆ, ಅಣ್ಣ ತಮ್ಮಂದರು ಇದ್ದಾರೆ. ಓಕೆ, ಸೊ 1, 2, 1, 4, 1, 5 ಇವೆಲ್ಲ ಏನಪ್ಪ ಅಂದರೆ ಫ್ರೆಂಡ್ಸ್ಗಳು, ಅಣ್ಣ ತಮ್ಮಂದರು, ನೈಬರ್ಸ್ಗಳು, ಹೀಗೆ ಎಲ್ಲರೂ ಕಲ್ತ್ಬಿಟ್ಟು ಇಲ್ಲಿ ಪೇರ್ಗಳಾಗಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ರಿ. ಓಕೆ, ಫೈನ್. ಈಗ ನನ್ನ ಕಂಡೀಷನ್ ಏನಪ್ಪ ಅಂದರೆ, ನನಗೆ ರಿಲೇಷನ್ನಿಗೆ ಒಂದು ಆರ್ಡರ್ಡ್ ಪೇರ್ಸ್ಗಳು ಬೇಕು, ಹೌದಾ? ಈಗ ಈ ಆರ್ಡರ್ಡ್ ಪೇರ್ಗಳು ರಿಲೇಷನ್ ಆಗಬೇಕು ಅಂದರೆ ನನ್ನ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಿವು. ನನ್ನ ಕಂಡೀಷನ್ ಏನಪ್ಪ ಅಂದರೆ, ಇದರಲ್ಲಿ ಯಾರೆಲ್ಲ ಅಣ್ಣ ತಮ್ಮಂದ್ರಿದಾರೋ ಅವರು ಮಾತ್ರ ನನ್ನ ರಿಲೇಷನ್ ಸೆಟ್ ಒಳಗೆ ಬರಬೇಕು ಅಂತ. ಓಕೆ, ಸೊ ಲೆಟ್ ಮೀ ರೈಟ್ ಹಿಯರ್. ಇದನ್ನು ನಾನು ಹೇಗೆ ಬರೀತೀನಿ ಅಂದರೆ, R = ರಿಲೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ
ಈ ರಿಲೇಷನ್ ಒಳಗಡೆಗೆ ಅದು ಹೇಗಿರ್ಬೇಕಪ್ಪ ರಿಲೇಷನ್ ಅಂದರೆ ಇಟ್ ಶುಡ್ ಬಿ ಇನ್ ಎಕ್ಸ್ ಕಮ ವೈ ಫಾರ್ಮೆಟ್, ಅಂದರೆ ಆರ್ಡರ್ಡ್ ಪೇರ್ ಫಾರ್ಮೆಟ್ ಅಲ್ಲಿ ಇರಬೇಕು. ಸರಿ, ಸೊ ಎಕ್ಸ್ ಕಮ ವೈ ಅಂದರೆ ಎಲ್ಲವೂ ಆರ್ಡರ್ಡ್ ಪೇರ್ಗಳಿದೆ. ಸರಿ, ಆದರೆ ಎಲ್ಲವೂ ಬರ್ತಾವ? ಬರಲ್ಲ. ಸಚ್ ದಟ್ ನಾನೇನಂತ ಹೇಳ್ತೀನಿ, ಎಕ್ಸ್ ಈಸ್ ಆನ್ ಎಲ್ಡರ್ ಬ್ರದರ್ ಆಫ್ ವೈ. ಓಕೆ, ಇಸ್ ದಿಸ್ ಕ್ಲಿಯರ್? ಓಕೆ, ಈಗ ನಾನು ನಿಮಗೆ ಹೇಳ್ತೀನಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಾನು ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತಿದ್ದೇನೆ ಅಷ್ಟೇ. ಓಕೆ, ಯಾಕೆಂದ್ರೆ ಕೆಲವೊಬ್ರು ಅನ್ಕೊಳ್ತೀರಾ, ಅಲ್ಲ ಮ್ಯಾಮ್ ಇವನೇ ಅಣ್ಣ ಇವನೇ ತಮ್ಮ ಅಂತ ನಿಮಗೆ ಯಾರು ಹೇಳಿದ್ರು ಅಂತ. ಆ ರೀತಿ ಪ್ರಶ್ನೆ ಎಲ್ಲ ಕೇಳಬೇಡ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ನಾನು ಅವಾಗಲೇ ನಿಮಗೆ ಏನು ಹೇಳಿದೆ, ಇಲ್ಲಿರೋ ಆರ್ಡರ್ಡ್ ಪೇರ್ಗಳಲ್ಲಿ ಅಣ್ಣ ತಮ್ಮಂದ್ರು ಇದ್ದಾರೆ, ನೈಬರ್ಸ್ಗಳು ಇದ್ದಾರೆ, ಎಲ್ಲರೂ ಮಿಕ್ಸ್ ಆಗಿ ಆರ್ಡರ್ಡ್ ಪೇರ್ಗಳಾಗಿದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ. ಅರ್ಥ ಆಗ್ತಿದೆ ಅಲ್ಲ? ಫೈನ್. ಇದರಲ್ಲಿ ಅಣ್ಣ ತಮ್ಮಂದ್ರೆ ಪೇರ್ ಆಗಿರುವಂತಹ ಆರ್ಡರ್ಡ್ ಪೇರ್ಸ್ ನಮಗೆ ಬೇಕಪ್ಪ. ಸೊ ಇಮ್ಯಾಜಿನ್ 3,2 ಹಾಗೆ 1,4 ಇವರಿಬ್ಬರೇ ಮಾತ್ರ ಅಣ್ಣ ತಮ್ಮಂದ್ರು ಅಂತ ಇಟ್ಕೊಳ್ಳಿ. ಬಾಕಿ ಎಲ್ಲ ಮಿಕ್ಸ್ ಇದ್ದಾರೆ. ಇವನು ಅಣ್ಣ, ಇನ್ನೊಬ್ಬ ನೈಬರು, ಓಕೆ, ತಮ್ಮನ ಫ್ರೆಂಡು, ಈ ರೀತಿ ಇದ್ದಾರೆ. ಆದರೆ ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಪೇರ್ ಆಗಿರೋದು ಇವರಿಬ್ಬರೇ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಹಾಗಿದ್ರೆ ಈಗ ನನ್ನ ಕಂಡೀಷನ್ನ ಪ್ರಕಾರ ಯಾರ್ಯಾರು ಬಂದ್ರು ಅಂದ್ರೆ ಇವರಿಬ್ಬರೇ ಬರ್ತಾರೆ. ಎದರಲ್ಲಿ ಬರ್ತಾರೆ? ರಿಲೇಷನ್ ಆರ್ ಅನ್ನುವಂತಹ ಸೆಟ್ ಒಳಗಡೆಗೆ ಬರ್ತಾರೆ. ಓಕೆ, ಯಾರ್ಯಾರು? ದಟ್ ಈಸ್ 1,4 ಹಾಗೆ 3,2. ಅರ್ಥ ಆಯ್ತಾ? ಅಂದ್ರೆ ಇವರಿಬ್ರು ಮಾತ್ರ ಅಣ್ಣ ತಮ್ಮಂದ್ರು, ಬಾಕಿ ಎಲ್ಲ ಮಿಕ್ಸ್ ಇದ್ದಾರೆ. ನನಗೆ ಬೇಕಾಗಿರುವಂತಹ ಆರ್ಡರ್ಡ್ ಪೇರ್ ಎಕ್ಸ್ ಇಸ್ ಅನ್ ಎಲ್ಡರ್ ಬ್ರದರ್ ಆಫ್ ವೈ ಇರಬೇಕು. ಓಕೆ, ಈ 1 4ನ ಎಲ್ಡರ್ ಬ್ರದರ್, ಈ 3 2ನ ಎಲ್ಡರ್ ಬ್ರದರ್. ಅರ್ಥ ಆಗ್ತಿದೆನಾ? ಓಕೆ, ಇದೇ ರೀತಿ ನಿಮಗೆ ಸಾಕಷ್ಟು ಕಂಡೀಷನ್ಗಳನ್ನು ಕೊಡ್ತಾರೆ. ಯಾವ ಕಂಡೀಷನ್ಗಳನ್ನು ಯಾವ ಆರ್ಡರ್ಡ್ ಪೇರ್ಗಳು ಸ್ಯಾಟಿಸ್ಫೈ ಮಾಡ್ತಾವೋ ಅವು ಮಾತ್ರ ರಿಲೇಷನ್ ಒಳಗಡೆಗೆ ಬರುತ್ತೆ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ಎಸ್. ಸೊ ಇದೇ ರೀತಿ ರಿಲೇಷನ್ ವರ್ಕ್ ಆಗುತ್ತೆ. ಐ ಬಿಲೀವ್ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಬಂದಿರುತ್ತೆ ಇವಾಗ ಅಂತ. ಓಕೆ, ಸೊ ಇನ್ನು ಇದರಲ್ಲಿ ನಾವು ಬಾಕಿ ವಿಷಯ ಇನ್ನೇನು ತಿಳ್ಕೊಳ್ತೀವಪ್ಪ ಅಂತಂದರೆ, ರಿಲೇಷನಲ್ಲಿ ನಾವು ಡೊಮೇನ್ ಹಾಗೆ ರೇಂಜ್ ಎರಡನ್ನು ಕೂಡ ನೋಡ್ತೀವಿ. ಸೊ ಡೊಮೇನ್ ಹಾಗೆ ರೇಂಜ್ ಅಂದರೆ ಏನು? ಲಿಸನ್, ಡೊಮೇನ್ ಅಂಡ್ ರೇಂಜ್ ಅಂದರೆ, ಡೊಮೇನ್ ಈಸ್ ನಥಿಂಗ್ ಬಟ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್, ಇನ್ ದ ರಿಲೇಷನ್ ಆರ್. ಏನು ಅಂದರೆ ಇಲ್ಲಿ ನೋಡಿ, ರಿಲೇಷನ್ ಆರ್ ಅಲ್ಲಿ ಇರೋದು ಈ 2 ಆರ್ಡರ್ಡ್ ಪೇರ್ಗಳು. ಈ 2 ಆರ್ಡರ್ಡ್ ಪೇರ್ಗಳಲ್ಲಿ ಮೊದಲನೇ ಎಲಿಮೆಂಟ್ಗಳು ಯಾವ್ದ್ಯಾವುದು? 1 and 3. ಹಾಗಿದ್ರೆ ಈ 1 ಹಾಗೆ 3 ಎರಡೂ ಕೂಡ ಡೊಮೇನ್ ಆಗ್ತವೆ ಮಕ್ಕಳೇ. ಓಕೆ, ಏನಾಗ್ತವೆ? ಡೊಮೇನ್. ಫೈನ್. ಸೊ ನೆಕ್ಸ್ಟ್ 4 and 2. ಏನಿವೆರಡು 4 and 2? 4 and 2 are the second elements of the ordered pair in the relation R. ಅಂದ್ರೆ ನಮ್ಮ ರಿಲೇಷನ್ ಆರ್ ಅಲ್ಲಿ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಗಳು, ಆ ಆರ್ಡರ್ಡ್ ಪೇರ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಸೆಕೆಂಡ್ ಎಲಿಮೆಂಟ್ಗಳನ್ನು ನಾವು ರೇಂಜ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆ ಅಲ್ಲ? ಎಲ್ಲ ಮೊದಲನೇ ಎಲಿಮೆಂಟ್ಗಳು ಯಾವುದರಲ್ಲಿ? ರಿಲೇಷನ್ ಆರ್ ಅಲ್ಲಿ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಗಳ ಎಲ್ಲ ಮೊದಲನೇ ಎಲಿಮೆಂಟು ನಮ್ಮ ಡೊಮೇನ್ ಆದರೆ, ಎಲ್ಲ ಸೆಕೆಂಡ್ ಎಲಿಮೆಂಟ್ಗಳು ನಮ್ಮ ರೇಂಜ್ ಆಗ್ತವೆ. ಇಸ್ ದಿಸ್ ಕ್ಲಿಯರ್? ಸೊ ಹಾಗಿದ್ರೆ 2 and 4 ಕರೆಕ್ಟ್ ಅಲ್ವಾ? ಐ ಮೀನ್ 4 and 2 ಆರ್ ದ ರೇಂಜ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ವಾ ಮಕ್ಕಳೇ? ಐ ಬಿಲೀವ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಡೊಮೇನ್ ರೇಂಜ್ಗಳು ಎಲ್ಲವೂ ಆಗೋದಿಲ್ಲ. ರಿಲೇಷನ್ ಆರ್ ಅಲ್ಲಿ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಗಳ ಫಸ್ಟ್ ಎಲಿಮೆಂಟ್ಸ್ಗಳು ಡೊಮೇನ್ ಆದರೆ, ಎಲ್ಲ ಸೆಕೆಂಡ್ ಎಲಿಮೆಂಟ್ಗಳು ರೇಂಜ್ ಆಗ್ತವೆ. ಇಸ್ ದಿಸ್ ಕ್ಲಿಯರ್? ಓಕೆ, ಫೈನ್. ಈಗ ಎಸ್. ಸೊ ಮಕ್ಕಳೇ ಲಿಸನ್, ಈಗ ನೋಡಿ, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಟ್ ಎ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಸೆಟ್ ಬಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ 1 2 3 ಅಂಡ್ ದಿಸ್ ಇಸ್ ಎ ಬಿ ಅಂಡ್ ಸಿ. ಓಕೆ, ಆಲ್ ರೈಟ್. ಸೊ ಈಗ 1, ಬಿ 2, ಎ 3, ಸಿ ಇದೆ. ಓಕೆ, ನಾನು ಏನು ಮಾಡಿದ್ದೀನಿ? ಮ್ಯಾಪ್ ಅಂದರೆ ಕನೆಕ್ಟ್ ಮಾಡಿದ್ದೀನಿ
ಏನು ಮಾಡಿದ್ದೀನಿ, ಕನೆಕ್ಟ್ ಮಾಡಿದ್ದೀನಿ. ಇವುಗಳನ್ನು ನಾನೀಗ ರಿಲೇಷನ್ ಆರ್ ಅಲ್ಲಿ ಬರೀತೀನಿ. ಓಕೆ, ರಿಲೇಷನ್ ಆರ್ ಅಲ್ಲಿ ಆರ್ಡರ್ಡ್ ಪೇರ್ಗಳನ್ನು ಬರೀತೀನಿ. ದಟ್ ಈಸ್ 1, B, then 2, A and then 3, C. ಓಕೆ, ಸೊ ಈಗ ನನಗೆ ಯಾವ್ದ್ಯಾವ್ದು ಡೊಮೇನ್ ಯಾವ್ದ್ಯಾವ್ದು ರೇಂಜ್ ಅಂತ ಹೇಳ್ಬೋದಾ? ಆರಾಮಾಗಿ ಹೇಳಬಹುದು. 1, 2, 3 ಹೌದಾ? 1, 2 and 3 ಇವೆಲ್ಲ ಡೊಮೇನ್. ಹಾಗಿದ್ರೆ ಇದಿಷ್ಟು ಮೊದಲನೇ ಎಲಿಮೆಂಟ್ಗಳನ್ನು ನಾನು ಡೊಮೇನ್ ಅಂತ ಹೇಳಿ ಇಲ್ಲಿ ಬರಿಬಹುದಲ್ಲ? ಎಕ್ಸಾಕ್ಟ್ಲಿ ಬರಿಬಹುದು. ಓಕೆ, ಸೊ ರೇಂಜ್ ಯಾವುದಿದೆ ಮಕ್ಕಳೇ? ರೇಂಜ್ ಯಾವುದಿದೆ? ರೇಂಜ್ ಬಂದುಬಿಟ್ಟು BAC ಹೌದಾ? BA ಹಾಗೆ C ಇದು ನಮ್ಮ ರೇಂಜ್. ಓಕೆ, ಎಸ್. ಈಗ ನೋಡಿ, ಲೈಕ್ ಸೇ ಫಾರ್ ಎಕ್ಸಾಂಪಲ್, ಒಂದು ನಿಮಿಷ, ಈಗ ABC ಇದೆ, ಇಲ್ಲಿ D ಅಂತ ಬರಿತೀನಿ ಅಂತ ಇಟ್ಕೊಳ್ಳಿ. ಓಕೆ, ಏನಾಯ್ತು ಈಗ? ಈ ಒಂದು ಎಲಿಮೆಂಟ್ ಕನೆಕ್ಟ್ ಆಗಿಲ್ಲ. ಓಕೆ, ಈಗ ನೋಡಿ, ನಾನು ನಿಮಗೆ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಇಲ್ಲಿ D ಅನ್ನುವಂಥ ಎಲಿಮೆಂಟ್ ಇದೆ, ಈ ಸೆಟ್ಟಲ್ಲಿ ಇದೆ ಅದು, ಹೌದಾ? ಆದರೆ ಅದು ನಮ್ಮ ರೇಂಜ್ ಆಗೋದಿಲ್ಲ. ಯಾಕೆ ರೇಂಜ್ ಆಗೋದಿಲ್ಲ? ಯಾಕೆ ಅಂದರೆ ಇದು ಯಾವ ಆರ್ಡರ್ಡ್ ಪೇರಲ್ಲೂ ಇಲ್ಲ. ಇದೇನಾ ಆರ್ಡರ್ಡ್ ಪೇರಲ್ಲಿ? ಇಲ್ಲ. ಆದರೆ ಸೆಟ್ ಬಿ ಅಲ್ಲಿ ಇದೆ. ಹಾಗಿದ್ರೆ ಈಗ ನಾವು ಮತ್ತೊಂದು ವಿಷಯನ ಅರ್ಥ ಮಾಡ್ಕೊಳ್ತೀವಿ. ಅದೇನಪ್ಪ ಅಂದರೆ, ಯಾವೆಲ್ಲ ಎಲಿಮೆಂಟ್ಗಳು ಸೆಟ್ ಬಿ ಅಲ್ಲಿ ಇದೆನೋ ಅದಕ್ಕೆ ಕೋಡೊಮೇನ್ ಅಂತ ಹೇಳಿ ಕರೀತಾರೆ. ಹಾಗೆ ಈ ಒಂದು ಕೋಡೊಮೇನ್ ಸೆಟ್ಟಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ಗಳು ನಮ್ಮ ರಿಲೇಷನ್ ಆರ್ನ ಆರ್ಡರ್ಡ್ ಪೇರ್ಗಳಲ್ಲಿ ಸೆಕೆಂಡ್ ಎಲಿಮೆಂಟ್ಗಳಾಗಿರ್ತವೋ ಅವು ಮಾತ್ರ ರೇಂಜ್ ಆಗ್ತವೆ. ಬಾಕಿ ಎಲ್ಲ ಕಂಪ್ಲೀಟ್ ಸೆಟ್ ಬಿ ಅನ್ನು ನಾವು ಕೋಡೊಮೇನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆನಾ ಮಕ್ಕಳೇ? ಓಕೆ, ಸೊ ಕೋಡೊಮೇನ್ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ಗಳಿದೆ? ABCD ಇದೆ. ಆದರೆ ಇದರಲ್ಲಿ ರೇಂಜ್ ಯಾವುದು ಅಂತ ಕೇಳಿದರೆ ABCD ಆಗುತ್ತಾ? ಇಲ್ಲ, ABC ಮಾತ್ರ ಆಗುತ್ತೆ. ಯಾಕೆಂದ್ರೆ ABCಗಳು ನಮ್ಮ ರಿಲೇಷನ್ ಆರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಆರ್ಡರ್ಡ್ ಪೇರ್ಗಳಲ್ಲಿ ಇರುವಂಥ ಸೆಕೆಂಡ್ ಎಲಿಮೆಂಟ್. ಇಸ್ ದಿಸ್ ಕ್ಲಿಯರ್? ಹಾಗಿದ್ರೆ ನಾನು ಇಲ್ಲಿ ಒಂದು ವಿಷಯ ಅರ್ಥ ಮಾಡಿಕೊಂಡೆ. ಏನು ಅರ್ಥ ಮಾಡಿಕೊಂಡೆ? ರೇಂಜ್ ಈಸ್ ದ ಸಬ್ಸೆಟ್ ಆಫ್ ಕೋಡೊಮೇನ್. ನೆನ್ಪಿಟ್ಕೊಳ್ಳಿ ಇದನ್ನು. ರೇಂಜ್ ವಿಲ್ ಬಿ ಆಲ್ವೇಸ್ ಅ ಸಬ್ಸೆಟ್ ಆಫ್ ಕೋಡೊಮೇನ್. ಸೊ ಈ ರೇಂಜ್ ನಮ್ಮ ಕಂಪ್ಲೀಟ್ ಸೆಟ್ ಬಿ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡ್ಕೊಂಡಾಗಿರೋದು, ಆದರೆ ಕಂಪ್ಲೀಟ್ ಕೋಡೊಮೇನ್ ಅಲ್ಲ. ನೋಡಿ, ಡಿ ಅನ್ನುವಂಥ ಎಲಿಮೆಂಟ್ ಇಲ್ಲಿ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ಸಬ್ಸೆಟ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಹಾಗಿದ್ರೆ ಮಕ್ಕಳೇ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ನ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು.